ಯೋಗ ಒಂದು ಅತ್ಯುತ್ತಮ ಎಕ್ಸಸೈಸ್ ಮೂಲಕ ಇರುತ್ತೆ. ವೆರಿ ಸಿಂಪಲ್ ವೇ ಆಫ್ ಲಿವಿಂಗ್ ಹೆಲ್ದಿ ಆ್ಯಂಡ್ ಬೀಯಿಂಗ್ ಫಿಟ್. ಎಲ್ಲರೂ ಸಹ ಒಂದು ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಇನ್ವೆಸ್ಟ್ ಮಾಡಬೇಕಂದ್ರೆ ದಿನನಿತ್ಯ ಅಷ್ಟೇ ಸಾಕು. ಜಿಮ್ ಎಕ್ವಿಪ್ಮೆಂಟ್ಸ್ ಆಗಲಿ, ಎಕ್ಸ್ಪೆನ್ಸಿವ್ ಮೆಂಬರ್ಶಿಪ್ ಏನೂ ಬೇಕಾಗುತ್ತೆ. ಸಿಂಪಲ್ 1/2 ಎಕ್ಸಸೈಸ್ ಯೋಗ ಮುಖಾಂತರ ಮಾಡಿ ಫಿಟ್ ಆಗಿರ್ತೀರ. ನಿಮ್ಮ ಜಾಯಿಂಟ್ಸು ಮತ್ತು ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಇಂಜುರಿ ಆಗೋ ಸಾಧ್ಯತೆ ಎಲ್ಲ ಕಡಿಮೆ ಪ್ರತಿ ವರ್ಷ ಮಾಡುವ ಪ್ರಯತ್ನ ಮಾಡ್ತೀವಿ. ರೆಸ್ಪಾನ್ಸ್ ನೋಡಿಬಿಟ್ಟು ಇವತ್ತು ಪ್ರತಿ ವರ್ಷ ಸುಮ್ಮನೆ ಇದೆ. ಯೂಶ್ವಲಿ ಅದೇ ಇದು ಭಾಳ ತುಂಬ ಒಳ್ಳೆಯದು. ಭಾಳ ಜನ ಕೇಳ್ತಾರೆ ಯಾವಾಗ ಮಾಡಬೇಕು ಯೋಗ, ಯಾವ ಏಜ್ ಮಾಡಬೇಕು. ಆ್ಯಕ್ಚುಲಿ ಅದರಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಮಾಡಬೇಕು. ಬಟ್ ಏನು ಎಲ್ಲರೂ ಹೆಂಗೆ ತೊಂದರೆ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅದು ಸ್ವಲ್ಪ ತಪ್ಪು. ಮುಂಚೆನೇ ಮಾಡಿಬಿಟ್ರೆ ಪ್ರಿವೆನ್ಷನ್ ಲೈಕ್ ನಾನು ಅವಾಗ ಮಾತಾಡಿದ್ದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಆರ್ಥ್ರೈಟಿಸ್ ಅದನ್ನು ಪ್ರಿವೆಂಟ್ ಮಾಡೋದು ಅದಕ್ಕೋಸ್ಕರ ಮೊದಲಿಂದಲೇ ಸ್ಟಾರ್ಟ್ ಮಾಡೋದು. ಏನು ಈಗ ಲೈಕ್ ಐ ಸೆಡ್ ಪ್ರಿವೆಂಟಿವ್ ಮೆಜರ್ಸ್ ಆರ್ ಬೆಟರ್ ದೆನ್ ಕ್ಯೂರ್ ಅಂತ. ಕೆಲವು ಜನ ಲೇಟಾಗಿ ರಿಯಲೈಸ್ ಆಗುತ್ತೆ. ಆವಾಗ ಕ್ಯೂರ್ ಏನು ಗ್ರೇಡ್ 3 ಗ್ರೇಡ್ 4 ಮೇಲೆ ಏನು ಅವರಿಗೆ ಶಸ್ತ್ರಚಿಕಿತ್ಸೆ ಮೂಲಕ ನಾವು ಸರಿಪಡಿಸ್ತೀವಿ. ಅದರಲ್ಲಿ ರೀಸೆಂಟ್ ಅಡ್ವಾನ್ಸಸ್ಸಲ್ಲಿ ರೋಬೋಟಿಕ್ ವೆರಿ ಮಿನಿಮಮ್ ರಿಕವರಿ ಭಾಳ ಬೇಗ ಆಗುತ್ತೆ. ಕೋಮಾರ್ಬಿಡಿಟೀಸ್ ಅಂತ ಇರುತ್ತೆ. ಭಾಳಷ್ಟು ಜನಕ್ಕೆ ಇರುತ್ತೆ. ಸೊ ಅದಿಬ್ಬರೂ ಸಹ ಸರಿಪಡಿಸ್ಬಿಟ್ಟು ಅದೇ ಅದನ್ನು ನೋಡಿಬಿಟ್ಟು ಫಿಟ್ನೆಸ್ ಇರುತ್ತೆ. ಮುಂಚೆನೇ ಎಲ್ಲ ಅಸೆಸ್ಮೆಂಟ್ ಮಾಡಿ ಪೇಷಂಟ್ ಅವರಿಗೆ ಆಗುತ್ತೆ ನಡ್ಕೊಳಕ್ಕಾಗುತ್ತೆ ಅನ್ನೋ ಸಂಭಾವನೆ ಇದ್ದರೆ ಸುಮಾರು 50 ಜನ ಮೇಲೆ. ಅದರಲ್ಲಿ ವಿವಿಧ ಏಜ್ ಲಿಮಿಟ್ ಚಿಕ್ಕ ಹುಡುಗರಿಂದ ಸೀನಿಯರ್ ಸಿಟಿಸನ್ಸು ಇದ್ದರು. ಅದೇ ಸ್ಟೇಜಿಂಗ್ ಇರುತ್ತೆ. ಗ್ರೇಡ್ 3 ಗ್ರೇಡ್ 4 ಮೇಲಿದ್ದವರಿಗೆ ಶಸ್ತ್ರಚಿಕಿತ್ಸೆ ಬಿಟ್ಟರೆ ಸ್ವಲ್ಪ ಕಷ್ಟ ರಿವರ್ಸಲ್ ಮಾಡೋಕ್ಕೆ. ಅದು ಮುಂಚೆ ಇದ್ದವರು ಯೋಗದಿಂದ ಸಾಕಷ್ಟು ಸುಧಾರಣೆ ಆಗುತ್ತೆ. ಪಾರ್ಟಿಸಿಪೇಟಿಂಗ್ ಯಾರ್ಯಾರಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿದೆ. ಸೊ ದಟ್ ದೇ ಪಾರ್ಟಿಸಿಪೇಟೆಡ್ ಯೋಗ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತ. ಡಾಕ್ಟರ್ ಶ್ಯಾಮ್ ಡೈರಿ ಹಾಸ್ಪಿಟಲ್, ಸೆಕೆಂಡ್ ಹಾಸ್ಪಿಟಲಲ್ಲಿ